ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 27 ಕಾಡಾರಣ್ಯದಲ್ಲಿ ಕಾಲುದಾರಿ. ಈ ಅಧ್ಯಾಯದ ಕೊನೆಯ ಭಾಗವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಕ್ಕ ಮಹಾದೇವಿ ತಾಯಿಯವರು ಕೌಶಿಕನ ಅರಮನೆಗೆ ಹೋಗಲು ನಿರ್ಧಾರ ಮಾಡಿದಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ವಿ. ತಾಯಿ, ಅರಸರು ನಿಮ್ಮೆಲ್ಲ ನಿಯಮಗಳಿಗೆ ಒಪ್ಪಿದ್ದಾರೆ, ತಾವಿನ್ನು ಹೊರಡಬಹುದಲ್ಲ. ಮಹಾದೇವಿ ತಾಯಿಯ ಕೈಗಳನ್ನು ಸರಿಸಿದಳು. ಆಗಲಿ ಎನ್ನುತ್ತಾ ಭಕ್ತಿಯಿಂದ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಮೇಲೆದ್ದು ಕೇಳಿದಳು, ಅವ್ವ, ನಾನು ಹೋಗಿ ಬರಲೇ? ಎಲ್ಲಿಗವ್ವ? ಅರಮನೆಗೆ. ಹಾಂ, ಇದೇನು ನಿರ್ಧಾರ? ಲಿಂಗಮ್ಮ ಗಾಬರಿಗೊಂಡು ಕೇಳಿದಳು. ಓಂಕಾರ ಬೆಚ್ಚಿ ಬಿದ್ದು ನೋಡಿದ. ಹೌದವ್ವ, ಈ ದುರ್ಭಾಗ್ಯೆಯನ್ನು ಹಡೆದ ಒಡಲನ್ನು ತಣ್ಣಗಿರಿಸಲು ಇದೊಂದೇ ಮಾರ್ಗ ಉಳಿದಿರುವುದು. ನಿರ್ಲಿಪ್ತಳಾಗಿ ಒತ್ತಿ ಬರುವ ದುಃಖ ತಡೆದು ಹೇಳಿದಳು. ಬೇಡ ತಾಯಿ. ಲಿಂಗಮ್ಮನ ಕಣ್ಣು ಹನಿಯತೊಡಗಿದವು. ಅವ್ವ, ಇಲ್ಲವಾದರೆ 3 ಜನರು ಕಾರಾಗೃಹದಲ್ಲಿ ಮರಣವನ್ನಪ್ಪಬೇಕಾದೀತು. ನನ್ನನ್ನು ಹಡೆದು ಸಾಕಿದ್ದಕ್ಕೆ ನಾನು ಆ ಕಾಣಿಕೆಯನ್ನು ನಿಮಗೆ ಸಲ್ಲಿಸಲೇ? ತುಟಿಯನ್ನು ಕಚ್ಚಿಕೊಂಡು ಮಹಾದೇವಿ ಲಿಂಗಮ್ಮ ಕಂಬದ ಮೇಲಿನ ಮಾಡಿನಲ್ಲಿದ್ದ ತೀಕ್ಷ್ಣವಾದ ಅಲಗೊಂದನ್ನು ತೆಗೆದಳು. ಆವೇಶದಿಂದ ವಸಂತಕನ ಬಳಿ ಧಾವಿಸಿ, ಅಣ್ಣ, ನೈತಿಕವಾಗಿ ತಾತ್ವಿಕವಾಗಿ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡುವುದಕ್ಕಿಂತ ಈ ಕತ್ತಿಯಿಂದ 3 ತುಂಡು ತುಂಡಾಗಿ ಮಾಡಿ ಆ ಕಡಿದ ತಲೆಗಳನ್ನು ನೀನು ನಿನ್ನೆ ತಂದಿರುವ ಹರಿವಾಣಗಳಲ್ಲಿ ಇರಿಸಿಕೊಂಡು ಹೋಗಿ ರಾಜನಿಗೆ ಎಡೆಮಾಡು ಎಂದು ಹೇಳಿ ಅಲಗನ್ನು ಕೈಗೆ ಇಡಹೋದಳು. ವಸಂತಕ ಬೆಚ್ಚಿ ಹಿಂದೆ ಸರಿದ. ಅವನಿಗಾಗಲೇ ಹೃದಯ ಕಲಕಿ ಕಣ್ಣೀರು ತುಂಬಿದ್ದವು. ಈ ದೃಶ್ಯ ಅವನಲ್ಲಿ ಕರುಣೆಯ ತೆರೆಗಳನ್ನು ಉಕ್ಕಿಸತೊಡಗಿತ್ತು. ಕಣ್ಣಿನಿಂದ ಜಾರಿದ ನೀರಿನ ಹನಿಗಳನ್ನು ತೋರಿಸಿಕೊಳ್ಳಬಾರದೆಂದು ಹಿಂದಕ್ಕೆ ಸರಿದು ಹೊರಗೆ ನಡೆದ. ಅವ್ವ, ನೀನೇನೂ ಹೆದರಬೇಡ. ನದಿಯ ಸುಳಿಯಲ್ಲಿ ಸಿಕ್ಕ ಬಲಶಾಲಿ ಸುಳಿಯಗುಂಟ ಒಳಗಿಳಿದು ಅದು ಒಮ್ಮೆ ಮೇಲಕ್ಕೆ ಪುಟಿದಾಗ ಹೊರಬಂದು ತಪ್ಪಿಸಿಕೊಳ್ಳಬೇಕು. ಗಾಬರಿಗೊಂಡರೆ ಮುಳುಗುವುದು ನಿಶ್ಚಯ. ಸುಳಿಯು ಮುಳುಗಿಸುವುದು ಬಹು ಸಹಜ. ಸತ್ಯವಾದರೂ ಧೈರ್ಯಶಾಲಿ ಈಜುಗಾರ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ. ಮಗಳೇ, ಅರಗಿಳಿಯಂತೆ ಬೆಳೆಸಿ ಆ ಬಾವುಗನ ಕೈಗೆ ಕೊಡಬೇಕಾಯಿತಲ್ಲ. ಲಿಂಗಮ್ಮನ ದುಃಖ ತೀವ್ರಗೊಂಡಿತ್ತು. ಇಲ್ಲವ್ವ, ಈ ಅರಗಿಳಿಯ ರಕ್ಷಣೆಗೆ ಶಿವನ ಕಾರುಣ್ಯ, ಗುರುವಿನ ಕೃಪೆ, ನಿಮ್ಮ ಹರಕೆ, ನನ್ನ ಅಂತರಂಗಿಕ ವೈರಾಗ್ಯ ಎಂಬ 4 ಸುತ್ತಿನ ಪಂಜರವಿದೆ. ಆ ಬೆಕ್ಕು ಅಷ್ಟು ಸುಲಭವಾಗಿ ತಿನ್ನಲಾರದು. ಮಹಾದೇವಿ, ನಮಗಾಗಿ ನೀನು ಸಿಂಹದೊಡನೆ ಸರಸವಾಡಲು ಹೋಗುವುದು ಬೇಡ ತಾಯಿ. ಓಂಕಾರ ಹೇಳಿದ. ನಿಮಗಾಗಿ ಅಲ್ಲ ಅಪ್ಪ, ನನಗಾಗಿ ನಾನು ಹೋಗುತ್ತಿರುವೆ. ಅಂದರೆ ಈಜು ಕಲಿಯುವಾಗ ಕಲಿಸುವವನು ಕಲಿಯುವವನಿಗೆ ನೀರಿಗೆ ಇಳಿ ಎಂದರೆ ಅವನು ಇಳಿಯಲು ಅಂಜುವನು. ಆಗ ಕಲಿಸುವವನು ದಂಡೆಯ ಮೇಲಿಂದ ದೂಡಿಬಿಡುವನು. ಹಾಗೆಯೇ ಹೊರಪ್ರಪಂಚಕ್ಕೆ ಕಾಲಿಡಲು ಅಂಜುವ ನನ್ನಂತಹ ಮುಗ್ಧೆಯನ್ನು ಭವಸಾಗರವನ್ನು ದಾಟುವ ಬಲ್ಲಿದೆಯನ್ನಾಗಿ ಮಾಡಲು ಚನ್ನಮಲ್ಲಿಕಾರ್ಜುನನು ದುಡುತ್ತಿರುವನಪ್ಪ. ನೀನು ಹೆದರಬೇಡ, ಅವನು ನನ್ನೊಡನೆ ಇದ್ದು ಈಜಲು ಕಲಿಸುವನು. ಮಗಳೇ, ಅಂತಹ ವಿಲಾಸ, ವಿಪತ್ತು, ವಿಘ್ನಗಳ ಮಧ್ಯೆ ನಿನ್ನ ವೈರಾಗ್ಯವನ್ನು ಕಾಪಾಡಿಕೊಳ್ಳಬಲ್ಲೆಯಾ? ಓಂಕಾರ ಪ್ರಶ್ನಿಸಿದ. ದೊಡ್ಡದೊಂದು ಗಿಡವಿದೆ. ಅದರ ಕೊಂಬೆ ರೆಂಬೆಗಳನ್ನು 10 ಕೊಡಲಿಗಳು ಕಡಿಯಲಿ, ಮತ್ತೆ ಚಿಗುರುವುದು. ಹೊರಗಿನ ವಿಘ್ನಗಳಾವುವೂ ಅದನ್ನು ನಾಶಗೈಯಲಾರವು. ಒಂದು ವೇಳೆ ಗೆದ್ದಲಿಯು ಬೇರನ್ನು ತಿಂದರೆ ಮಾತ್ರ ಹೊರಗಿನ ಯಾವ ಏಟುಗಳು ಬೀಳದಿದ್ದರೂ ಅಭದ್ರವಾದ ಗಿಡ ಸುಳಿಗಾಳಿಯೊಂದರ ಸ್ಪರ್ಶಕ್ಕೆ ಉರುಳಿ ಬೀಳುವುದು. ಈ ವಿಘ್ನಗಳು ನನ್ನ ಆದರ್ಶ ವೃಕ್ಷದ ಪ್ರಾಣ ಸೆಳೆಯಲಾರವು. ಆದರಿಷ್ಟೇ ನನ್ನ ಅಂತರಂಗದ ಆದರ್ಶದ ಬೇರನ್ನು ದೌರ್ಬಲ್ಯವೆಂಬ ಗೆದ್ದಲಿ ತಿನ್ನಬಾರದು. ಆ ಗೆದ್ದಲಿ ತಿನ್ನಲು ನಾನು ಅವಕಾಶ ನೀಡನೆಂಬ ವಿಶ್ವಾಸ ನನಗಿದೆ. ತಿನ್ನಲು ಆಸ್ಪದವೂ ಇಲ್ಲ. ಗಿಡ ಜೀವಂತ ರಸವಾಡುತ್ತಿದ್ದರೆ ಗೆದ್ದಲಿ ಹತ್ತುವ ಸಂಭವ ಇರದು. ನನ್ನ ವಿರಕ್ತಿಯ ವೃಕ್ಷದಲ್ಲಿ ಶಿವಪ್ರೇಮದ ರಸ ಸದಾ ಆಡಿ ಅದು ಜೀವಂತವಾಗಿರುವುದು. ಈ ಬಗ್ಗೆ ನಿಮಗೆ ಪೂರ್ಣ ವಿಶ್ವಾಸವಿರಲಿ. ತಲೆಗಟ್ಟಿದೆಯೆಂದು ಕಲ್ಲು ಹಾಯುವ ಸಾಹಸದ ನಿರ್ಧಾರವನ್ನು ಏಕೆ ಕೈಗೊಂಡೆ ಮಗಳೇ? ಲಿಂಗಮ್ಮ ಕಾತುರದಿಂದ ಕೇಳಿದಳು. ಇದು ಗುರುಗಳ ಸಲಹೆಯೂ ಕೂಡ. ನಮ್ಮನ್ನು ವಿಚಿತ್ರ ಧರ್ಮ ಸಂಕಟಕ್ಕೆ ಸಿಕ್ಕಿಸುತ್ತಿರುವೆ ಮಗಳೇ. ಇಲ್ಲ ಅಪ್ಪ, ನಿಮ್ಮ ದಿಟ್ಟ ನಿಲುಮೆ, ತತ್ವನಿಷ್ಠೆಗಾಗಿ ಕಾರಾಗೃಹ ಕಂಡು ಆದರ್ಶ ತಾಯಿ ತಂದೆಯರ ಸಾಲಿನಲ್ಲಿ ಹೆಸರನ್ನು ಉಳಿಸಿಕೊಂಡಿರಿ. ನಿಮ್ಮನ್ನು ಮುಪ್ಪಾವಸ್ಥೆಯಲ್ಲಿ ಕಾರಾಗೃಹದಿಂದ ತಪ್ಪಿಸುವ ಪ್ರಯತ್ನದಲ್ಲಿ ನಾನು ಯಶಸ್ವಿಯಾದೆ. ಮುಂದಿನ ಕಷ್ಟ ಪರಂಪರೆಯ ಕಡಲೊಳಗೆ ಈಜುವ
ಕಾರ್ಯದ ಜಯಾಪಜಯಗಳ ಕೀರ್ತಿ ಅಪಕೀರ್ತಿಗಳು ನನ್ನ ಪಾಲಿನವು. ಒಂಟಿ ಹೆಣ್ಣು ವಿಲಾಸಿಯ ಅರಮನೆಯಲ್ಲಿದ್ದು ತನ್ನ ಪವಿತ್ರತೆ ಕಾಯ್ದುಕೊಂಡರೂ ಲೋಕವು ಏನಂದಿತವ್ವ, ನಿನ್ನದು ಲೋಕವಿರೋಧಿ ನಡೆ. ಅವ್ವ, ಜಗತ್ತನ್ನು ಸಾಕ್ಷಿಯಾಗಿರಿಸಿಕೊಂಡು ನಾನು ಬಾಳುತ್ತಿಲ್ಲ, ಶಿವನನ್ನು ಸಾಕ್ಷಿಯಾಗಿರಿಸಿಕೊಂಡು ಬಾಳುತ್ತಿರುವೆ. ಜಗತ್ತಿಗಾಗಿ ಪವಿತ್ರವಾಗಿರ ಬಯಸುತ್ತಿಲ್ಲ, ಶಿವನ ಸತಿಯೆಂದು ಪವಿತ್ರವಾಗಿರ ಬಯಸುವೆ. ಕುರುಡು ಜಗತ್ತನ್ನು ಆದರ್ಶವಾಗಿಸಿಕೊಳ್ಳಬೇಡ ತಾಯಿ. ಬೀಸುವ ಕಲ್ಲಿನ ತಿರುಗುವ ಚಕ್ರದ ಕೆಳಗಿನ ಕಾಳುಗಳು ಪುಡಿಯಾಗುವವು. ಸ್ಥಿರವಾಗಿ ನಿಂತ ತಳಗೂಟದ ಸುತ್ತಲೂ ಇರುವ ಕಾಳುಗಳು ಹಿಟ್ಟಾಗುವವು. ವಿಕಾರದ ಮುದ್ದೆಯಾದ ಜಗದ ಒರೆಗಲ್ಲು ಬೇಡ, ನಿರ್ವಿಕಾರಿ ಶಿವನ ಪ್ರೇಮದ ಒರೆಗಲ್ಲೊಂದೇ ಸಾಕು. ಈ ಜಗತ್ತು ವಿಷಾದದ ವಿಲಕ್ಷಣ ನಗೆ ನಕ್ಕು ಮತ್ತೆ ಹೇಳಿದಳು. ಆನೆಯು ನಡೆಯುವಾಗ ಮಗ್ಗುಲಲ್ಲೇ ಕಣ್ಮುಚ್ಚಿ ಕುಳಿತು ಅದು ಹಾಯ್ದು ಹೋದ ಮೇಲೆ ಆನೆಯ ಹೆಜ್ಜೆಗಳನ್ನು ಗುರುತಿಸಿ ಅವನ್ನು ಪೂಜಿಸುವ ಜಗತ್ತು. ಅವ್ವ, ನಿಷ್ಠೆಯಿಂದ ಗುರಿ ಮುಟ್ಟಿದರೆ ಈಗ ಆಡಿಕೊಂಡ ಹಳಿದ ಅರ್ಥ ಮಾಡಿಕೊಳ್ಳದ ಜಗತ್ತೇ ಆಗ ಗೌರವಿಸಿತವ್ವ. ಗೌರವ ಪಡೆಯಲಿಕ್ಕಾಗಿ ನಾನು ಸಾಧನೆ ಮಾಡುತ್ತಿಲ್ಲ, ಶಿವನ ಕೂಟವನ್ನೇ ಗುರಿಯಾಗಿರಿಸಿಕೊಂಡು ಬದುಕುವೆ. ಇರಲಿ, ಸ್ವಲ್ಪ ಒಳಗೆ ಬನ್ನಿ. ಮಹಾದೇವಿ ಪೂಜೆಯ ಕೋಣೆಗೆ ಕರೆದೊಯ್ದಳು. ಕಾಯಿಸಿಟ್ಟ ಹಾಲನ್ನು ಒಂದು ಬಟ್ಟಲಿನಲ್ಲಿ ತಂದು ಹಾಲು ಬಟ್ಟಲನ್ನು ವಿಭೂತಿಯನ್ನು ತಾಯಿಯ ಕೈಗಿಡುತ್ತಾ, ಇದನ್ನು ಹಚ್ಚಿ ಹಾಲನ್ನು ಆಶೀರ್ವದಿಸಿ ನನಗೆ ಕುಡಿಯಲು ನೀವಿಬ್ಬರೂ ಕೊಡಿರಿ. ಈಗ ನನ್ನದು ಸಾವು ಬದುಕಿನ ಸಮಸ್ಯೆ. ಸತ್ತರೆ 1 ಲೇಸು, ಅಲ್ಲಿಂದ ಪಾರಾಗಿ ಪುನರ್ಜನ್ಮ ಪಡೆದು ಗುರಿ ಮುಟ್ಟಿದರೆ 2 ಲೇಸು. ಲಿಂಗಮ್ಮನ ದುಃಖ ತೀವ್ರಗೊಂಡಿತು. ಓಂಕಾರ ಶಿಲಾಪ್ರತಿಮೆಯಂತೆ ನಿಂತಿದ್ದ. ಮಗಳಿಗೆ ವಿಭೂತಿ ಹಚ್ಚಿ ಹಾಲಿನ ಬಟ್ಟಲನ್ನು ಸ್ಪರ್ಶಿಸಿ ಲಿಂಗಮ್ಮ ಕೊಟ್ಟ ಬಳಿಕ ಮಹಾದೇವಿಯು ನಮಸ್ಕರಿಸಿ ಪಡೆದುಕೊಂಡು ತಂದೆಯ ಕೈಗಿತ್ತಳು. ಓಂಕಾರನ ಕಣ್ಣು ನೀರಿನಿಂದ ತುಂಬಿ ಮಂಜಾಗಿದ್ದವು. ತುಟಿ ಕೈಗಳು ನಡುಗತೊಡಗಿದವು. ತೊದಲುತ್ತಾ ಕಷ್ಟಪಟ್ಟು ನುಡಿದ. ಕಷ್ಟದ ಕುಲುಮೆಯಲ್ಲಿ ಪುಟಗೊಂಡು ಶಿವನ ತೊಡುಗೆಯಾಗುವ. ಇಷ್ಟು ಹೇಳುವಲ್ಲಿ ಹನಿಗಳು ತೀವ್ರವಾಗಿ ಧುಮ್ಮಿಕ್ಕಲು ಮುಖವನ್ನು ತಿರುಗಿಸಿದ. ಮಹಾದೇವಿ ಹೃದಯದ ಬಟ್ಟಲಲ್ಲಿ ತುಂಬಿದ ಭಾವನೆಗಳನ್ನು ಕಣ್ಣೀರಿನ ಹನಿಗಳ ಮೂಲಕ ತಂದೆಯ ಪಾದಕ್ಕೆ ಎರೆದು ಎದ್ದು ಕುಳಿತು ಇಷ್ಟಲಿಂಗಕ್ಕೆ ಹಾಲನ್ನು ಮುಟ್ಟಿಸಿ ಕಣ್ಣು ಮುಚ್ಚಿ ಕುಡಿದು ಹೊರಗೆ ಬಂದಳು. ಚಪ್ಪಾಳೆ ತಟ್ಟಿದಾಗ ಹೊರಗೆ ಕಾಯುತ್ತಿದ್ದ ವಸಂತಕ ಬಂದನು. ಈ ಹರಿವಾಣಗಳನ್ನು ಒಯ್ಯಿರಿ. ಹಿಂದಿನ ದಿನದಿಂದ ಅಲ್ಲೇ ಬಿದ್ದಿದ್ದ ರಾಜ ಕಾಣಿಕೆಗಳತ್ತ ಮಹಾದೇವಿ ಬೊಟ್ಟು ಮಾಡಿದಳು. ತಾವು ಧರಿಸಿ ಬರಬೇಕು, ವಸಂತಕ ವಿನಂತಿಸಿಕೊಂಡ. ನನ್ನ ವ್ರತ ಮುಗಿಯುವವರೆಗೆ ಧರಿಸುವುದಿಲ್ಲ, ಇಲ್ಲೇ ಇರಲಿ. ಛೇ, ಆ ಅನಿಷ್ಟಗಳು ಈ ಶರಣರ ಮನೆಯಲ್ಲೇಕೆ? ಇಲ್ಲಿ ಅಸ್ಥಿಪಂಜರದಂತೆ ಈ ದುರಂತ ನಾಟಕದ ಅವಶೇಷಗಳಾಗಿ ಉಳಿಯುವುದು ಬೇಡ. ವಸಂತಕನ ಹೃದಯಕ್ಕೆ ಈ ಮಾತುಗಳು ಚುಚ್ಚಿದರೂ ಅರಮನೆಗೆ ಆಕೆ ಬರಲು ಒಪ್ಪಿದ್ದಕ್ಕಾಗಿ ಅವುಗಳ ತೀಕ್ಷ್ಣತೆಯನ್ನು ಮರೆತ. ಹೆಂಗಳೆಯರು ಹರಿವಾಣಗಳನ್ನು ಎತ್ತಿಕೊಂಡರು. ಇನ್ನು ಹೊರಡೋಣವಷ್ಟೇ. ಮಹಾದೇವಿ ವಸಂತಕನನ್ನು ಕೇಳಿದಳು. ಓಂಕಾರ ಕಂಬಕ್ಕೊರಗಿ ನಿಂತಿದ್ದ. ಅವನ ದೃಷ್ಟಿ ಅಟ್ಟದಲ್ಲಿ ಆಡುತ್ತಿದ್ದಿತು. ಗಂಟಲ ನರಗಳು ಉಬ್ಬಿದ್ದವು. ನಾನು ಹೋಗಿ ಬರಲೇ? ಮಹಾದೇವಿ ಕೇಳಿದಳು. ಯಾರಿಂದಲೂ ಉತ್ತರ ಸಿಗದಾಗ ಅಪ್ಪ, ನಾನು ಹೋಗಲೇ ಎಂದು ತಂದೆಯನ್ನು ಸಮೀಪಿಸಿ ಕೇಳಿದಳು. ಹಾಂ, ತೊದಲು ನುಡಿದ ಓಂಕಾರನಿಗೆ ದುಃಖದ ಕಟ್ಟೆ ಒಡೆದು ನಿಲ್ಲಲಾರದೆ ಹಿತ್ತಲಿಗೆ ಹೋದ. ಅವ್ವ, ಕಳಿಸಿಕೊಡವ್ವ. ಮಗಳೇ, ನೀನು ಪ್ರಾಣ ಬಿಟ್ಟಿದ್ದರೂ ನಗು ನಗುತ್ತಾ 3 ಹಿಡಿ ಮಣ್ಣು ಹಾಕುತ್ತಿದ್ದೆ. ಈಗ ಹೇಗೆ ಕಳಿಸಲವ್ವ ಆ ಜೀವಂತ ನರಕಕ್ಕೆ? ಲಿಂಗಮ್ಮ ಆವೇಶದಿಂದ ಮಗಳನ್ನು ಬರಸೆಳೆದು ಬಿಗಿದಪ್ಪಿದಳು. ತಾಯಿಯ ಕಣ್ಣೀರಿನ ಜಲಪಾತ ಮಹಾದೇವಿಯ ಸರಗನ್ನು ತೋಯಿಸತೊಡಗಿತು. ತನ್ನ ಸಂಕಲ್ಪದ ಸತ್ವ ಕುಸಿಯಬಾರದೆಂದು ಮಹಾದೇವಿ ಬೇಗನೆ ತಾಯಿಯ ತೋಳ ತೆಕ್ಕೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆಕೆಯ ತೋಳನ್ನು ಬಿಡಿಸಿಕೊಂಡು ಕ್ಷಣಕಾಲ ದಿಟ್ಟಿಸಿದಳು. ಗಿರಿಜಾಂಬೆ ಕಂಬಕ್ಕೊರಗಿ ನಾಟಕದ ಪ್ರೇಕ್ಷಕಳಂತೆ ಎಲ್ಲವನ್ನೂ ಮೂಕಳಾಗಿ ನಿಟ್ಟಿಸುತ್ತಿದ್ದಳು. ಬಾಲ್ಯ ವಿಧವೆಯಾಗಿ ಅನಾಥಳಾಗಿ ಲಿಂಗಮ್ಮನ ಆಶ್ರಯ ಪಡೆದ ಆಕೆ ಲಿಂಗಮ್ಮನ ಕೃಪೆಯಲ್ಲಿ ವಾತ್ಸಲ್ಯದ ರಕ್ಷಣೆಯಲ್ಲಿ ಸ್ಥಿರವಾಗಿ ನೆಲೆಸಿದ್ದಳು. ಮಹಾದೇವಿ ಆಕೆಯ ಸಮೀಪಕ್ಕೆ ಹೋಗಿ 2 ಕೈಗಳನ್ನು ಹಿಡಿದು ಹೇಳಿದಳು. ಗಿರಿಜಕ್ಕ, ಬದುಕಿನಲ್ಲಿ ಯಾರಿಂದ ಏನನ್ನೂ ನಿರೀಕ್ಷಿಸಿರುತ್ತೇವೆಯೋ ಎಷ್ಟೋ ಸಲ ಅವರಿಂದ ಅದನ್ನು ಪಡೆಯಲು ಆಗುವುದಿಲ್ಲ. ಎಂದೂ ನಿರೀಕ್ಷಿಸದ ಕಡೆಯಿಂದ ಸಹಾಯ ಪಡೆಯುತ್ತೇವೆ. ಹೆತ್ತು ಹೊತ್ತು ಸಾಕಿದ ಮಗಳಾದ ನನ್ನಿಂದ ಹೆತ್ತವರಿಗೆ ಏನೂ ಸಿಗಲಿಲ್ಲ. ಹಡೆದ ಮಕ್ಕಳಿಗಿಂತ ಪಡೆದ ಮಕ್ಕಳೇ ಲೇಸು. ನೀನೇ ಅವರ ಮಗಳಾಗಿ ಸೇವೆ ಮಾಡಬೇಕು. ಅವ್ವನಿಗೆ ಅಪ್ಪನಿಗೆ ವಯಸ್ಸಾಗುತ್ತಾ ಬಂತು. ಅವರಿಗೆ ಏನೂ ಕೊರತೆಯಾಗದಂತೆ ನೋಡಿಕೊ. ನಿನ್ನನ್ನೇ ಮಗಳೆಂದು ಭಾವಿಸಿ ಅವರು ನನ್ನನ್ನು ಮರೆಯುವಂತೆ ಮಾಡು. ಇದು ನನ್ನ ಬೇಡಿಕೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಒಲಿದಾಗ ಅವನ ಬಳಿ ನಿಮ್ಮೆಲ್ಲರ ತ್ಯಾಗದ ಬಗ್ಗೆ ವರ್ಣಿಸುವೆ.
ನೋವು ತುಂಬಿದ ಹಾಸ್ಯವು ಗಿರಿಜಾಂಬೆಯನ್ನು ಕಲಕಿತು. ಮಹಾದೇವಿಯನ್ನು ಅಪ್ಪಿಕೊಂಡಳು ಗಿರಿಜಾಂಬೆ. ಅವಳಿಂದ ಬಿಡಿಸಿಕೊಂಡ ಮಹಾದೇವಿ ಹಿತ್ತಲ ಬಾಗಿಲ ಕಡೆ ನೋಡಿದಳು. ತಂದೆಯ ಮುಖ ಕಾಣಲಿಲ್ಲ. ಜೀವ ತಡೆಯದೆ ಅವನ ಮುಖವನ್ನೊಮ್ಮೆ ನೋಡಲೆಂದು ಹಿಂಬಾಗಿಲ ಬಳಿ ಹೋಗಿ ಹೊಸ್ತಿಲ ಮೇಲೆ ನಿಂತಳು. ಮಹಾದೇವಿ ಹುಟ್ಟಿದ ದಿವಸ ಅವಳ ಸ್ಮರಣಾರ್ಥ ಹಾಕಿದ್ದ ಸಂಪಿಗೆ ಗಿಡವನ್ನು ತಬ್ಬಿ ಹಿಡಿದು ಓಂಕಾರ ಬಾಗಿಲಿಗೆ ಬೆನ್ನು ಮಾಡಿದ್ದ. ಕಣ್ಣುಗಳು ಸಜಲವಾಗಿ ಮಹಾದೇವಿ ಮೌನವಾಗಿ ಹಿಂತಿರುಗಿ ಮನೆಯ ಹೊಸ್ತಿಲನ್ನು ದಾಟುತ್ತಾ ನುಡಿದಳು. ಬದುಕೊಂದು ಸಮರಾಂಗಣ. ಒಬ್ಬನ ಸೋಲು ಮತ್ತೊಬ್ಬನಿಗೆ ಗೆಲುವು, ಒಬ್ಬನ ನೋವು ಮತ್ತೊಬ್ಬನಿಗೆ ನಲಿವು, ಒಬ್ಬನ ಅಸ್ಥಿಪಂಜರದ ಮೇಲೆ ಮತ್ತೊಬ್ಬನ ನೃತ್ಯ, ಒಬ್ಬನ ಕಣ್ಣೀರಿನ ಸರಸೆಯಲ್ಲಿ ಇನ್ನೊಬ್ಬನ ದೋಣಿಯ ವಿಹಾರ, ಒಬ್ಬನ ಶವದ ಬೆಂಕಿ ಇನ್ನೊಬ್ಬನಿಗೆ ಬೆಳದಿಂಗಳು. ಕಾಯ್ದು ನಿಂತಿದ್ದ ಮೇನೆಯನ್ನೇರಿ ಮನೆಯ ಬಾಗಿಲನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಡಿ ಬಿಸಿ ಉಸಿರನ್ನು ಬಿಟ್ಟು ತೆರೆಯನ್ನು ಎಳೆದುಕೊಂಡಳು. ಬೋಯಿಗಳು ಹೊತ್ತ ಮೇಲೆ ಮುಂದೆ ಸಾಗಿತು. ಮಗಳು ಕುಳಿತ ಮೇನೆಯು ಮುಂದೆ ಸಾಗಿದಾಗ ಲಿಂಗಮ್ಮ ಹೊರಗೆ ಬಂದು ದಾರಿಯನ್ನು ದಿಟ್ಟಿಸಿದಳು. ದೊಡ್ಡದಾಗಿ ಕಾಣುತ್ತಿದ್ದುದು ಸಣ್ಣದಾಗುತ್ತಾ ಹೋಯಿತು. ಕಣ್ಣ ನಗಲಿಸಿ ನೋಡಿದಳು. ಹಣೆಯ ಮೇಲೆ ಕೈ ಇಟ್ಟು ನೋಡಿದಳು. ಬರಬರುತ್ತಾ ಅದು ಎಳ್ಳಷ್ಟೂ ಕಾಣದಾಯಿತು. ಭಾರವಾದ ಕಾಲುಗಳನ್ನು ಎಳೆದುಕೊಂಡು ಒಳಬಂದು ನಡುಮನೆಯಲ್ಲಿ ಕುಸಿದು ಕುಳಿತು ಕಂಬಕ್ಕೊರಗಿದಳು. ಆಕೆಗೆ ಎಲ್ಲವೂ ಶೂನ್ಯವಾಗಿ ತೋರತೊಡಗಿತು. ಲಿಂಗಮ್ಮನಿಗೆ ಎಚ್ಚರವಾದುದು ಪಾರ್ವತಮ್ಮ, ಸಂಗವ್ವ, ಸಿಂಗಾರಮ್ಮ, ಕಮಲಮ್ಮ ಗುಂಪುಗೂಡಿ ಬಂದಾಗಲೇ. ಮನೆಯು ಶೋಕದ ತೆರೆಯನ್ನು ಹೊದ್ದು ಗಂಭೀರವಾಗಿದ್ದಿತು. ಓಂಕಾರ ಇನ್ನೂ ಚೇತರಿಸಿಕೊಳ್ಳದೆ ಕೈದೋಟದ ಮಾವಿನ ಗಿಡದ ಬೊಡ್ಡೆಗೊರಗಿ ನೆರಳಿನಲ್ಲಿ ಕುಳಿತಿದ್ದ. ಅದೇ ವೇಳೆಗೆ ಬಂದ ಶೈಲಜೆಗೂ ಅತ್ತತ್ತು ಕಣ್ಣು ಊದಿದ್ದವು. ಅಗಲುವ ಸನ್ನಿವೇಶವನ್ನು ನೋಡಲಾಗದೆ ಆಕೆ ಮನೆಗೆ ಹೋಗಿ ಮೇನೆ ಹೋದ ಬಳಿಕ ಬಂದಿದ್ದಳು. ಬಂದವರನ್ನು ಗಿರಿಜಾಂಬೆ ಸ್ವಾಗತಿಸಿ ಕುಳಿತುಕೊಳ್ಳಲು ಚಾಪೆ ಹಾಸಿದಳು. ಪಾಪ ಲಿಂಗಮ್ಮಕ್ಕ ಬಹಳ ಅತ್ತಂತೆ ಕಾಣುತ್ತೆ. ಸಂಗಮ್ಮ ಕರುಣೆ ಸೂಸಿದಳು. ಅಳದೆ ಏನು ಮಾಡಳುವ, ಮಗಳು ಅಂತ ಹೆತ್ತುದಷ್ಟೇ ಸುಖ. ಎಲ್ಲರಂತೆ ಬೆಳೀಲಿಲ್ಲ, ಎಲ್ಲರಂತೆ ಬಾಳಲಿಲ್ಲ. ಹಡೆಯದೊಡಲಿಗೆ ಉರಿನೇ ಹಾಕಿದ್ಲು. ಸಿಂಗಾರಮ್ಮ ಮಾತನಾಡಿದಳು. ಹಾಗೆಲ್ಲ ಅನ್ಬೇಡ್ರವ್ವ, ಮಾದೇವಿ ಬಂಗಾರದಂಥ ಮಗಳು. ಆಕೆಯನ್ನು ಹೆತ್ತುದೇ ಭಾಗ್ಯ. ಲಿಂಗಮ್ಮ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು. ಏನೇ ಆಗಲವ್ವ, ಹಡೆದ ಹೊಟ್ಟೆ ಹಂಗಂದಿದ್ರೆ ಆದೀತೆ. ಎಲ್ಲನೂ ಒಳಗಾಕೋಬೇಕಾಗುತ್ತೆ. ಹೆತ್ತೋರಿಗೆ ಹೆಗ್ಣ ಮುದ್ದೆ ಸರಿ. ಸಂಗಮ್ಮ ಒಗ್ಗರಣೆ ಹಾಕಿದಳು. ರಾಜನಂಥ ಮಹಾನುಭಾವ ಕೈ ಹಿಡಿತೀನಿ ಅಂತ ಅಂದರೆ ಮದುವೆ ಮಾಡ್ಕೊಳ್ಳೋಕೆ ಯಾಕೆ ಒಪ್ಕೋಬಾರ್ದು? ಅರಮನೆಯಲ್ಲಿ ಇರೋದೇ ಪುಣ್ಯ, ರಾಣಿಯಾಗೋದು ಬೋ ಪುಣ್ಯ. ಎಲ್ಲರಿಗೂ ಬಾ ಅಂದರೆ ಬಂದಾತ? ಪಾರ್ವತವ್ವ ಹೇಳಿದಳು. ಆಕೆ ಮೊದಲಿಂದಲೂ ಹಠಮಾರಿ ಕಣವ್ವ. ಲಿಂಗಮ್ಮ ಭಾಳ ಶಾಂತಮೂರ್ತಿ, ಸಹಿಸ್ಕೊಂಡು ಹೋದ್ಲು. ಸಿಂಗಾರಮ್ಮ ಹೇಳಿದಳು. ಲಿಂಗಮ್ಮನಿಗೆ ತಾನು ಹೊತ್ತ ನೋವೇ ಹಂಡೆಯ ಭಾರವಾಗಿ ಸಹಿಸಲಾರದೆ ಒದ್ದಾಡುವಾಗ ಅವರ ಮಾತಿನಿಂದ ಮೇಲೊಂದು ಕೊಪ್ಪರಿಗೆಯನ್ನು ಹೇರಿದಂತಾಯಿತು. ಮಗಳ ತೆಗಳಿಕೆ, ತನ್ನ ಹೊಗಳಿಕೆ ಎರಡೂ ಬೇಡವಾಗಿದ್ದವು. ಏನಾರ ಆಗಲಿ ಗಂಗಮ್ಮಕ್ಕ, ಮದುವೆ ಮಾಡದೆ ಒಂಟಿ ಹುಡುಗಿನ ಹಾಗೆ ಕಳಿಸ್ಕೊಡ್ಬಾರ್ದಾ? ಲೋಕ ಏನಂದಿತ್ತು? ಸಂಗವ್ವ ನುಡಿದಳು. ಪ್ರಸಂಗ ಹಂಗ ಬಂತವ್ವ, ನಾವು ಕಳಿಸೋಕೆ ಸಿದ್ಧವಿರಲಿಲ್ಲ, ತಾನೇ ಹೋದ್ಲು. ಲಿಂಗಮ್ಮ ಹೇಳಿದಳು. ಹಾಂ, ಬೇಡ ಬೇಡ ಅಂತ ತೋರಿಕೆಗೆ ಅಂತಿದ್ಲೇನೋ. ಯಾರಿಗೆ ತಾನೇ ಅರಸರ ಮದುವೆ ಆಗೋ ಆಸೆ ಇರಲ್ಲ? ಆಕೆ ಶರಣಮ್ಮ ಆದರೇನು ಮನುಷ್ಯಳೇ ಅಲ್ವೇ? ನಗುತ್ತಾ ತಾಂಬೂಲವನ್ನು ಮೆಲ್ಲುತ್ತಿದ್ದ ಬಾಯೊಳಗೆ ಸಿಂಗಾರಮ್ಮ ಹೊಗೆ ಸೊಪ್ಪನ್ನು ಎಸೆದುಕೊಂಡಳು. ಏನಾರ ಆಗಲಿ ಬಿಡವ್ವ, ಹೆಂಗ ಅರಮನೆಗೆ ಹೋದ್ರೇನಂತೆ? ನೀನಂತೂ ಅರಸರ ಅತ್ತೆ ಆಗಿಬಿಟ್ಟೆ. ನಿನ್ನಿಂದ ನಾವು ಅಲ್ಲಿಗೆ ಬರ್ಬೋದು, ಅಲ್ಲಿಯ ಸಡಗರನ ನೋಡ್ಬೋದು, ಸಂಗವ್ವ ಹೇಳಿದಳು. ಅಂತೂ ಮಾದೇವಿ ಗಂಡ ಬೇಡ ಬೇಡ ಅಂದು ದೊಡ್ಡ ಗಂಡನ ಕಣ್ಣು ಸೆಳ್ಕೊಂಡ್ಲು. ಮದುವೆ ಮಾಡೋ ತನಕನೂ ದಾರಿ ಕಾಯಲಿಲ್ಲ, ತಾನೇ ಹೋಗ್ಬಿಟ್ಲು. ಕಿಸ್ಕಿಸ್ನೇ ನಕ್ಕಳು ಸಿಂಗಾರಮ್ಮ. ಸಿಕ್ಕಂತೆ ನುಗ್ಗಿ ತೋಟವನ್ನು ಹಾಳು ಮಾಡುವ ಕುರುಡು ಆನೆಯ ತುಡಿತದಂತೆ ಯಾವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವರ ಮಾತಿನ ಹೊಯ್ಲು ಸಾಗಿತು. ತಮ್ಮ ಮಾತಿನ ಕಾಲ್ತುಳಿತಕ್ಕೆ ಸಿಕ್ಕ ಲಿಂಗಮ್ಮನ ಭಾವನೆಯ ಬಳ್ಳಿಗಳು ಎಷ್ಟು ಹಾಳಾಗುವವೋ ಎಂಬ ಅರಿವೂ ಸಹ ಅವರಿಗಿರಲಿಲ್ಲ. ಶೈಲಜೆಯ ತಾಳ್ಮೆ ಎಲ್ಲೇ ಮೀರಿತು. ಯವ್ವ, ನಿಮಗೆ ಬೇರೆಯವರ ಮನೆಯ ಸುದ್ದಿ ಮಾತಾಡೋದು, ನೊಂದವರ ಹೃದಯಕ್ಕೆ ಚುಚ್ಚು ಮಾತಿನ ಪೆಟ್ಟು ಕೊಡೋದು ಬಿಟ್ಟರೆ ಇನ್ನು ಏನಾದರೂ ಗೊತ್ತಿದೆಯಾ? ಇದರಿಂದ ನಿಮ್ಮ ಹೊಟ್ಟೆ ತುಂಬುತ್ತೇನೋ? ವಿಷಯ ಏನು ಅಂತ ಗೊತ್ತಿಲ್ಲ, ಪ್ರಸಂಗ ಹೇಗೆ ಒದಗಿತು ಅಂತ ಗೊತ್ತಿಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡ್ತೀರಿ. ಮಹಾದೇವಿಯ ವ್ಯಕ್ತಿತ್ವ ನಿಮಗೇನು ಗೊತ್ತು? ಮರುಕು ತೋರುವ ಸೋಗಿನಲ್ಲಿ ಗಾಯಕ್ಕೆ ಮೆಣಸಿನ ಪುಡಿ ಮೆತ್ತಿದಂತೆ ಮಾತಾಡ್ತೀರಿ.
ಕ್ರೋಧದಿಂದ ಹೇಳಿದಳು. ನಿನಗ್ಯಾಕವ್ವ ಈಟುದ್ದ ಪೂರಿಗೆ ಇಷ್ಟು ಸಿಟ್ಟು? ಲಿಂಗಮ್ಮಕ್ಕ ಸುಮ್ಮನೆ ಇದ್ದಾಳೆ. ಸಿಂಗಾರಮ್ಮ ಕೇಳಿದಳು. ಕೀಲು ಇಲ್ಲದೆ ಗಾಡಿ ಹೊಡೆಯುವ ನಿಮ್ಮಂಥವರ ಬಾಯಿಗೆ ಮಾನಸ್ಥರು ಅಂಜಬೇಕಾಗುತ್ತೆ. ತಾವು ಹಡೆದು ಸಾಕಿ ಬೆಳೆಸಿದ ಮಗಳನ್ನು ತಮಗೆ ಬೇಕಾದಂತೆ ಮಾಡ್ತಾರೆ. ನಿಮಗ್ಯಾಕೆ ಅದ್ರ ಗೊಡವೆ? ಮನೆಯಲ್ಲಿ ಇನ್ನೂ ಯಾರೂ ಉಂಡಿಲ್ಲ ಸಹ. ನೀವು ಅನುಕಂಪ ತೋರಿಸಿದ್ರೂ ಆಯ್ತಲ್ಲ, ಎದ್ದು ಹೋಗ್ರಿ, ಶೈಲಜೆ ಅಸಹನೆಯಿಂದ ನುಡಿದಳು. ನಾಲ್ವರು ಮುಖ ಕಹಿ ಮಾಡಿಕೊಂಡು ಎದ್ದು ಹೊರಟರು. ಲಿಂಗಮ್ಮನಿಗೆ ಶೈಲಜೆಯ ಆವೇಶದ ಬೈಗಳು ಸರಿ ಕಾಣದಿದ್ದರೂ ಆ ಜನವನ್ನು ಮಣಿಸಲು ಬೇರೆ ಮಾರ್ಗ ಇಲ್ಲ ಎಂದು ಶೈಲಜೆಗೆ ಸ್ವಾತಂತ್ರ್ಯ ನೀಡಿಬಿಟ್ಟಳು. ಅವರು ಮನೆಯ ಅಂಗಳ ದಾಟಿ ಬೀದಿಗಿಳಿದಾಗ ನುಡಿದಳು. ತೋಳ ಕುಣಿಗೆ ಬಿದ್ದಾಗ ಆಳಿಗೊಂದು ಕಲ್ಲು ಎಂಬಂತೆ ಇನ್ನೂ ಏನೇನು ಮಾತನ್ನು ಕೇಳಬೇಕೋ, ಎಂಥೆಂಥ ಅಪವಾದ ಹೊರಬೇಕೋ ದೇವರೇ ಬಲ್ಲ. ಲಿಂಗಮ್ಮ ನಿಟ್ಟುಸಿರು ಬಿಟ್ಟಳು. ಅವ್ವ, ಮಹಾದೇವಿ ಘನವಾದ ಗುರಿ ಸಾಧಿಸಿ ತನ್ನ ದಿವ್ಯ ಸಂದೇಶದ ನುಡಿಮುತ್ತುಗಳನ್ನು ಜಗಕ್ಕೆ ಕೊಟ್ಟಾಗ ಈ ಸಿಂಗಾರಮ್ಮ ಸಂಗಮ್ಮನ ಮಾತುಗಳು ಉಳಿಯದೆ ಮಹಾದೇವಿಯ ತತ್ವದ ಮಾತುಗಳಷ್ಟೇ ಉಳಿಯುವವು. ಅಂಥ ಮಗಳನ್ನು ಹೆತ್ತ ನಿಮ್ಮ ಹೆಸರು ಉಳಿಯುವುದು, ಸಂತೈಸಿಕೊ. ಶೈಲಜೆಯ ಮಾತುಗಳು ಲಿಂಗಮ್ಮನ ಹೃದಯಕ್ಕೆ ಎಷ್ಟೋ ಸಾಂತ್ವನ ನೀಡಿದವು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಅಧ್ಯಾಯ 27. ಈ ಅಧ್ಯಾಯದ ಕೊನೆಯ ಪಾರ್ಟ್. ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದಿಸಬಹುದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶರಣು ಶರಣಾರ್ಥಿ.